ಹಾಯ್ ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ ಕೆ 17 ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಪಕ್ಕದಲ್ಲಿರತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಡ್ರಿ ಸ್ನೇಹಿತರ. ನೀನೇನ ಆಲ್ರೆಡಿ ಮಾಡಕ್ಕಿದ್ದೀನಿ ರೀ. SSC GD ಕೆ ಆನ್ಸರ್ನ ರಿಲೀಸ್ ಮಾಡಿದ್ದಾರೆ. ನೀವು ಹೋಗಿ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿದ್ದೀವಿ ರೀ. ನಿಮ್ಮ ಎಷ್ಟೆಷ್ಟು ಮಾರ್ಕ್ಸ್ ಬಿದ್ದಾವ ನೋಡ್ಕೊಂಡಿರಿ. ನಿಮಗೂ ಸಹ ಒಂದು ಅಂದಾಜು ಬಂದಿರುತ್ತೆ. ಯಾಕಂದ್ರೆ ಹಲವಾರು ಕಡೆ ಸುದ್ದಿಗೋಷ್ಠಿಯಲ್ಲಿ ಹೇಳಿರುತ್ತೆ. ಅದಾದ ನಂತರ ನಿಮ್ಮದು ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಬಿದ್ದಿದ್ದು ಅಂತಂದ್ರೆ ಫಿಸಿಕಲ್ ನೀವು ರೆಡಿ ಆಗಬೇಕಾದ ಸ್ನೇಹಿತರೆ. ರನ್ನಿಂಗ್ ಆಗಿರ್ಬೋದು, ಅದರ ಮೆಡಿಕಲ್ ಪ್ರಾಬ್ಲಮ್ ಮೆಡಿಕಲ್ ಆಗಿರ್ಬೋದು. ಇದೇ ರೀತಿಯಾಗಿ ಹಾಗಂತಂದರೆ SSCದ ಯಾವ ರೀತಿಯಾಗಿ ಇರುತ್ತೆ ನೋಡ್ಕೊಡ್ರಿ. SSC ಯಾವ ರೀತಿಯಾಗಿ ರನ್ನಿಂಗ್ ಇರುತ್ತೆ, ಎಷ್ಟು ನಿಮಿಷದಲ್ಲಿ ಓಡಬೇಕು, ಎಷ್ಟು ಕಿಲೋಮೀಟರ್ ಓಡಬೇಕು, ಪ್ರತಿಯೊಂದು ಮಾಹಿತಿನ ತಿಳ್ಕೊಳ್ಳೋ ಸ್ನೇಹಿತರೆ. PST PET ಬಗ್ಗೆ ಬನ್ನಿರಿ. ಮೊದಲನೇದಾಗಿ ನೀವು ಯಾವಾಗ PSTಗೆ ಹೋಗೋಕ್ಕೆ ಕ್ವಾಲಿಫೈ ಆಗ್ತೀರಿ ಅಂದರೆ SSC GD ಅವರು ಒಂದು ಶಾರ್ಟ್ ಲಿಸ್ಟ್ ಬಿಡಿದ್ದಾರೆ. ಆ ಶಾರ್ಟ್ ಲಿಸ್ಟ್ನಲ್ಲಿ ನಿಮ್ಮ ನೇಮ್ ಇದ್ದರೆ ಮಾತ್ರ ನೀವು ಮುಂದೆ PST PET ಮೆಡಿಕಲ್ ಟೆಸ್ಟ್ಗೆ ಹೋಗೋಕ್ಕೆ ಕ್ವಾಲಿಫೈ ಆಗ್ತೀರಿ. ಇಲ್ಲ ಅಂತಂದ್ರೆ ಆಗಲ್ಲ ಸ್ನೇಹಿತರೆ. ಓಕೆ, ಹಾಗಂತಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ದಟ್ ಈಸ್ PETಯ ಬಗ್ಗೆ ನೋಡೋಣ. PET ಪುರುಷರಿಗೆ ಎಷ್ಟೈತೆ ಅಂತಂದ್ರೆ 5 ಕಿಲೋಮೀಟರ್ನ 24 ಗಂಟೆಯಲ್ಲಿ 24 ನಿಮಿಷದಲ್ಲಿ 5 ಕಿಲೋಮೀಟರ್ ಇರುತ್ತೆ ಸ್ನೇಹಿತರೆ. ಕೇವಲ 24 ನಿಮಿಷದಲ್ಲಿ ನೀವೇನು ಮಾಡಬೇಕಾಗ್ತದೆ, ಓಡಿ ಮುಗಿಸ್ಬೇಕಾಗುತ್ತದೆ. ಅದೇ ರೀತಿಯಾಗಿ ಮಹಿಳೆಯರಿಗೆ ಎಷ್ಟಿರುತ್ತೆ ಅಂದರೆ 1.6 ಕಿಲೋಮೀಟರ್ 8.5 ನಿಮಿಷದಲ್ಲಿ ಓಡಬೇಕಾಗ್ತದೆ. ಓಕೆ, ಲಡಾಖ್ ರೀಜನ್ ಇದೆಲ್ಲ ಬಿಟ್ಬಿಟ್ಟು ನಮ್ಮ ಕರ್ನಾಟಕದ್ರಿಗೆ ಸಂಬಂಧ ಇಲ್ಲ. ಓಕೆ, ಅದಾದ ನಂತರ 1.6 ಕಿಲೋಮೀಟರ್ 7 ನಿಮಿಷ, 800 ಮೀಟರ್ಸ್ 5 ನಿಮಿಷ. ಇದಾದ ನಂತರ ಸ್ನೇಹಿತರೆ ಇದೆಲ್ಲ ಕ್ವಾಲಿಫೈ ಆಗ್ತೀರಿ. PST ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಟೆಸ್ಟ್, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಇದಾದ ನಂತರ ಇದರಲ್ಲೂ ಸಹ ನೀವು ಕ್ವಾಲಿಫೈ ಆದರೆ ನೆಕ್ಸ್ಟ್ ಬರೋದೇ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ದಟ್ ಈಸ್ PST. ನಿಮ್ಮ ಹೈಟ್ ಎಷ್ಟು ಇರಬೇಕು ಸ್ನೇಹಿತರೆ? 170 ಸೆಂಟಿಮೀಟರ್ ಬೇಕಾಗಿದ್ದು ಪುರುಷರಿಗೆ, 157 ಸೆಂಟಿಮೀಟರ್ ಮಹಿಳೆಯರಿಗೆ ಇರಬೇಕಾಗ್ತದೆ. ಇದಾದ ನಂತರ ಸ್ವಲ್ಪ ಕೆಳಗಡೆ ಬಂದರೆ ಸ್ನೇಹಿತರ ಇದೆಲ್ಲ ಶೆಡ್ಯೂಲ್ ಟ್ರೈಬ್ಸ್. 162.5, 150 ಮಹಿಳೆಯರಿಗೆ. ಓಕೆ ಸ್ನೇಹಿತರೆ, ಇನ್ನು ಸೌತ್ ಈಸ್ಟರ್ನ್ ಸ್ಟೇಟ್ಸ್ ಇದ್ರೆ ಅವ್ರಿಗೆ 150 ಇರುತ್ತೆ, 147 ಇರುತ್ತೆ. ಇನ್ನು ಶೆಡ್ಯೂಲ್ ಟ್ರೈಬ್ಸ್ ಕ್ಯಾಂಡಿಡೇಟ್ಸ್ ಲೆಫ್ಟ್ ವಿಂಗ್ ಇವೆಲ್ಲ ಬೇಡ ಸ್ನೇಹಿತರೆ. ನಮ್ಮ ಕರ್ನಾಟಕದವ್ರಿಗೆ ಸಂಬಂಧ ಪಡೆದೇ ಇರತಕ್ಕಂಥದ್ದು, ಆದ್ದರಿಂದ ಬೇಡ ಸ್ನೇಹಿತರೆ. ಇದಾದ ನಂತರ ಕೆಳಗಡೆ ಬನ್ರಿ, ನೋಡ್ಕೊಡ್ರಿ ಸ್ನೇಹಿತರೆ. ಟೆಸ್ಟ್ ಎಷ್ಟಿರ್ಬೇಕಂತ ಕೊಟ್ಟಿದ್ದಾರೆ. ಟೆಸ್ಟ್ ಈಸ್ ಇಂಪಾರ್ಟೆಂಟ್. ಟೆಸ್ಟ್ನಲ್ಲಿ ತುಂಬ ಜನ ಫೇಲ್ ಆಗ್ತೀರಿ. SSC 80 ಸೆಂಟಿಮೀಟರ್ ಇರಬೇಕಾಗುತ್ತೆ ಸ್ನೇಹಿತರೆ. ಮಿನಿಮಮ್ ನೀವು ಉಸಿಲನ್ನು ತಗೊಂಡು ಅದನ್ನು ಉಬ್ಬಿಸಿದಾಗ 5 ಸೆಂಟಿಮೀಟರ್ ಏನು ಬೇಕಾಗುತ್ತೆ, ಹೆಚ್ಚಿಗೆ ಆಗಬೇಕಾಗುತ್ತೆ. ಎಕ್ಸಾಂಪಲ್, ನಿಮ್ಮದು ಒಂದು 80 ಇದೆ ಅಂದರೆ ಸ್ನೇಹಿತರೆ 85 ಆಗಬೇಕಾಗುತ್ತೆ. 86 ಆದ್ರೆ ನಡೀತೆ, 87, 8 ಹೆಚ್ಚಿಗೆ ಆಗಬೇಕಾಗುತ್ತೆ ಸ್ನೇಹಿತರೆ. ಒಟ್ಟು 80 ಇದ್ದರೆ 85ಕ್ಕಿಂತ ಹೆಚ್ಚಾಗಬೇಕಾಗುತ್ತೆ ಸ್ನೇಹಿತರೆ. 83, 82 ಅಥವಾ 84 ಆದರೂ ಸ್ನೇಹಿತರೆ ನೀವು ಡಿಸ್ಕ್ವಾಲಿಫೈ ಆಗೋ ಸಾಧ್ಯತೆ ತುಂಬ ಇರುತ್ತೆ. ಆದ್ದರಿಂದ ಪ್ರಾಕ್ಟೀಸ್ ಮಾಡಿರಿ. ಡಿಪ್ಸು ಫ್ಲಪ್ಸು ಎಲ್ಲನೂ ರೆಡಿ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಶೆಡ್ಯೂಲ್ ಟ್ರೈಬ್ಸ್ ನೋಡ್ಕೊಟ್ರೆ 76 ಬೇಕಾ, 75 ಆಗಬೇಕಾ, ಇದೆಲ್ಲ ಬಿಟ್ಕೊಡ್ರಿ ಸ್ನೇಹಿತರೆ. ಅದೆಲ್ಲ ಬೇಡ. ಇನ್ನು ವೇಟ್ ನೋಡ್ಕೊಟ್ರೆ, ವೇಟ್ ಅಂತಂದ್ರೆ ಹೈಟಿಗೆ ತಕ್ಕಂಗೆ ಮತ್ತು ಏಜಿಗೆ ತಕ್ಕಷ್ಟು ನಿಮ್ದೇನು ಸ್ಟ್ಯಾಂಡರ್ಡ್ ಮೆಡಿಕಲ್ ಟೆಸ್ಟ್ನಲ್ಲಿ ಚೆಕ್ ಮಾಡಿ ಅವ್ರು ಹೇಳ್ತಾರೆ ನಿಮ್ಗೆ ಹೈಟಾ. ಅದೇ ನಂತರ ಹೈಟಿಗೆ ತಕ್ಕಷ್ಟು ವೇಟ್ ಇರಬೇಕಾಗುತ್ತೆ ಸ್ನೇಹಿತರೆ. ಇದಾದ ನಂತರ ಇನ್ನು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಹೋಗ್ತೀವಿ. ಮೆಡಿಕಲ್ ಎಕ್ಸಾಮಿನೇಷನ್ಗೆ ಹೋಗುವಾಗ ಯಾವ ಡಾಕ್ಯುಮೆಂಟ್ ಒಯ್ಬೇಕಂತ ನೋಡ್ಕೊಟ್ರೆ ಸ್ನೇಹಿತರೆ, ನೀವು ಶಾರ್ಟ್ ಲಿಸ್ಟೆಡ್ ಫಾರ್ ಡೀಟೇಲ್ಸ್ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಕ್ಯಾಂಡಿಡೇಟ್ಸ್ ಫಾರ್ ಯು ಕ್ವಾಲಿಫೈ PST ಆ್ಯಂಡ್ PET. ನೀವು PST ಮತ್ತು PETಯಲ್ಲಿ ಕ್ವಾಲಿಫೈ ಆದರೆ ಮಾತ್ರ ನೆಕ್ಸ್ಟ್ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಮೊದಲನೇದಾಗಿ ನೀವು 10th ಪರ್ಟಿಕ್ಯುಲರ್ ಆ್ಯಂಡ್ ಸೆಕೆಂಡರಿ ಎಕ್ಸಾಮಿನೇಷನ್ ಸರ್ಟಿಫಿಕೇಟ್ ಒಯ್ಬೇಕಾಗ್ತದೆ. ಅದರಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕ್ಲಿಯರ್ ಆಗಿರಬೇಕು ಮತ್ತು ಡೊಮೆಸ್ಟಿಕಲ್ ಒಯ್ಬೇಕಾಗ್ತದೆ, ಮತ್ತು ರೆಸಿಡೆನ್ಸಿಯಲ್ ಒಯ್ಬೇಕಾಗ್ತದೆ. ಓಕೆ, ಇದಾದ ನಂತರ ನೀವು ಅಪ್ಲಿಕೇಶನಲ್ಲಿ ಏನಾದರೂ NCC ಮುಗಿಸಿದ್ದಂಥ NCC ಹಾಕಿದರೆ ಅದನ್ನು ಸಹ NCC ಸರ್ಟಿಫಿಕೇಟ್ ಒಯ್ಬೇಕಾಗ್ತದೆ. ಡಿಪೆಂಡ್ಸ್, ನೀವೇನಾದರೂ ಡಿಫೆನ್ಸ್ನಲ್ಲಿ ಮುಗಿಸಿದ್ರೆ ಅದ್ರ ಸರ್ಟಿಫಿಕೇಟ್ ಸಹ ಒಯ್ಬೇಕಾಗ್ತದೆ. ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಅದನ್ನು ಸಹ ಒಯ್ಬೇಕಾಗ್ತದೆ. ಇದೇ ರೀತಿಯಾಗಿ ಪ್ರತಿಯೊಂದು ಮಾಹಿತಿನ ಸ್ನೇಹಿತರೆ ಇಲ್ಲಿ ವಿವರವಾಗಿ ಅಚ್ಚುಕಟ್ಟಾಗಿ ಕೊಟ್ಟಿದ್ದಾರೆ. ಇದನ್ನು ಸಹ ನೀವು ಓದ್ಕೊಂಡು ಹೋಗ್ರಿ. ಒಳ್ಳೆದಾಗಲಿ ಸ್ನೇಹಿತರೆ. ಯಾರ್ಯಾರು ಬೆಸ್ಟ್ ಎಕ್ಸಾಮ್ ಬರೆದಿರಿ ಅವರಿಗೆ ನಮ್ಮ ಯೂಟ್ಯೂಬ್ ಚಾನಲಿಂದ ಆಲ್ ದ ಬೆಸ್ಟ್ ಸ್ನೇಹಿತರೆ. ನಿಮಗೂ ಒಳ್ಳೆಯದಾಗಲಿ. ನಿಮ್ಮ ಕನಸನ್ನು ಅನೌನ್ಸ್ ಮಾಡುವಂಥ ಸಮಯ ಬಂದೈತ್ರಿ ಸ್ನೇಹಿತರೆ. ಸ್ವಲ್ಪ ಎಫರ್ಟ್ ಹಾಕ್ರಿ.
ಫಿಸಿಕಲ್ಗೆ ರೆಡಿ ಆಗಿರಿ. PST PETನ ಮಾಡಿಕೊಡ್ರಿ. ಎಲ್ಲರ ಮೆಡಿಕಲ್ ಪಾಯಿಂಟ್ ಅಪ್ ಇದ್ದರೆ ಈಗ ಸ್ವಲ್ಪ ರೆಡಿ ಆಗ್ಕೋತೀವ್ರಿ. ಇನ್ನು PET PST ಮುಗಿದ ನಂತರ ಇರ್ತಾವೆ. ಅದರಿಂದ ರೆಡಿ ಆಗಿರಿ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.